ಇಂದಿಗೂ ಕೂಡ ಅದು ಲಂಡನ್ನ ಮ್ಯೂಸಿಯಂನಲ್ಲಿ ಇದೆ. ತಮ್ಮ ಸಮಸ್ತ ಆಸ್ತಿಯನ್ನು ಒಂದು ಸಹ ಬೆಳಗಾವಿಯ ಡಿಸ್ಟ್ರಿಕ್ಟ್ ಕಮಿಷನರ್, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತಿದ್ದೀರಿ, ಕಲೆಕ್ಟರ್ ಅಂತಿದ್ರು, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅವರಿಗೆ ಅಧ್ಯಕ್ಷತೆಯಲ್ಲಿ ಒಂದು ಟ್ರಸ್ಟನ್ನು ಮಾಡಿ ಲಿಂಗಾಯತ ಸಮುದಾಯಕ್ಕೆ ಇವತ್ತು ದಿವಸ ಲಿಂಗರಾಜ್ ಫಂಡ್ ಅಂತ ಹೇಳಿ ಕ್ರಿಯೇಟ್ ಮಾಡಿ ಸಿರಿಸಂಗಿ ಲಿಂಗರಾಜರು, ಅವ್ರ ಜೊತೆಗೆ ಅವರಿಗೆ ಬೆನ್ನೆಲುಬಾಗಿ ನಿಂತಂಥವ್ರು ಆಲ್ಟಾ ರುದ್ರಗೌಡರು. ಆ ಒಂದು ಲಿಂಗರಾಜ್ ಫಂಡು ಭಾಳ ದೊಡ್ಡ ಫಂಡ್ ಆಗಿತ್ತು ಆಗಿನ ಕಾಲದಲ್ಲಿ. ಅದು ಯಾವುದೇ ಒಂದು ಫಂಡು ಅದಕ್ಕೆ ಬಡ್ಡಿ ಇರೋದಕ್ಕೆ ಅದು ಗ್ರೋತ್ ಆಗೋದಿಲ್ಲ, ಬೆಳವಣಿಗೆ ಆಗೋದಿಲ್ಲ. ಮತ್ತು ಎರಡನೇದಾಗಿ ಭಾಳಷ್ಟು ಜನ ತೆಗೆದುಕೊಂಡರು, ವಾಪಸ್ಸು ಕೂಡ ಅದನ್ನು ಸ್ಕಾಲರ್ಶಿಪ್ಪನ್ನು ವಾಪಸ್ ಕೊಡೋದಿಲ್ಲ. ಹೀಗಾಗಿ ಅದು ಲಿಂಗರಾಜ್ ಫಂಡು ನಾವೇನು ಬೆಳವಣಿಗೆಯನ್ನು ಕಾಣಬೇಕಾಗಿತ್ತು ಅದು ಕಾಣಲಿಕ್ಕಾಗಿಲ್ಲ. ಆದರೆ ಇವತ್ತು ಉಪರಾಷ್ಟ್ರಪತಿಗಳು, ಮಾಜಿ ಮುಖ್ಯಮಂತ್ರಿಗಳಂತ ಬಿ ಡಿ ಜತ್ತಿಯವರು, ಮಾಜಿ ಮುಖ್ಯಮಂತ್ರಿಗಳಂತ ಎಸ್ ಆರ್ ಬೊಮ್ಮಾಯಿಯವರು, ಎಸ್ ಆರ್ ಕಂಠಿಯವರು, ರತ್ನಪ್ಪಣ್ಣ ಕುಂಬಾರ್ ಅವರು, ಡಿ ಸಿ ಪಾವಟೆ ಅವರು, ನ್ಯಾಯಮೂರ್ತಿಗಳಾಗಿದ್ದಂಥವರು ನಮ್ಮ ಮಳಿಮಠ್ ಅವರು, ಆರ್ ಸಿ ಹಿರೇಮಠ್ ಅವರು, ಜಾಮದಾರ್ ಅವರು, ನಮ್ಮ ಹೀಗೆ ಅನೇಕರು ಬೆಳಗಾವಿ ವಿಭಾಗದಾಗ ವಿಶೇಷವಾಗಿ ಎಲ್ಲ ನಮ್ಮ ಹಿರಿಯರು ಆ ಒಂದು ಲಿಂಗರಾಜ್ ಫಂಡ್ನಿಂದ ಮಾಡಿದ್ದಾರೆ. ಇವತ್ತು ಕಾಶಿ ಜಂಗಮವಾಡಿ ಹಿಡ್ಕೊಂಡು ಜೀರ್ಣೋದ್ಧಾರ ಮಾಡುವಂಥದ್ದು, ಕಾಡಸಿದ್ದೇಶ್ವರ ಮಠಕ್ಕೆ, ಇಲ್ಲಿ ನವಲಗುಂದನಲ್ಲಿ ಅವರ ಇದರಲ್ಲಿ ಇವತ್ತೊಂದು ದಿವಸ ನವಲಗುಂದಿಗೆ ಕುಡಿ ನೀರು ಬರುವಂಥದ್ದು ಅವರು ನಿರ್ಮಿಸಿದಂಥ ಕೆರೆಯಿಂದ. ಹೀಗೆ ಆಮೇಲೆ ದೇವಿ ಹೊಸೂರಿನಲ್ಲಿ ಒಂದು ಕೃಷಿ ಪಾಠಶಾಲೆಯನ್ನು ಪ್ರಾರಂಭ. 200 ಎಕರೆ. ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಅವರು. ಮೊದಲನೇ ಅಧಿವೇಶನ ಮತ್ತು ಎರಡನೇ ಅಧಿವೇಶನಕ್ಕೆ ಇವತ್ತು ದಿವಸ ಅವರು ಅಧ್ಯಕ್ಷರಾಗಿ ಇವತ್ತು ಅನೇಕ ನಿರ್ಣಯಗಳನ್ನ ಇವತ್ತು ದಿವಸ ತೆಗೆದುಕೊಂಡಿದ್ದರು. ಒಂದು ನಿರ್ಣಯ ಪ್ರಮುಖವಾಗಿ ನಮ್ಮ ಸಮಾಜದವರು ಪ್ರತಿ ಜಿಲ್ಲೆಗೆ ಒಂದೊಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ ನಿರ್ಣಯ ಕೈಗೊಂಡಿದ್ದರಿಂದ ಇವತ್ತು ಬಿ ಎಲ್ ಡಿ ಸಂಸ್ಥೆ ಆಗಲಿ, ಕೆ ಎಲ್ ಇ ಸಂಸ್ಥೆ ಆಗಲಿ, ಎಚ್ ಕೆ ಸೊಸೈಟಿ ಆಗಲಿ, ಆಮೇಲೆ ಬಳ್ಳಾರಿಯಲ್ಲಿ ನಮ್ಮ ವೀರಶೈವ ವಿದ್ಯಾವರ್ಧಕ ಸಂಘ ಆಗಲಿ, ಈಗ ಅನೇಕ ಸಾವಿರಾರು ಸ್ಕೂಲ್ಗಳು, ಕಾಲೇಜ್ಗಳು, ಸಂಸ್ಥೆಗಳು ಇವತ್ತು ದಿವಸ ಹುಟ್ಕೊಂಡು. ಹೀಗಾಗಿ ಲಿಂಗಾಯತ ಸಮುದಾಯ ಇವತ್ತು ದಿವಸ ತಾವು ಅಷ್ಟೇ ಅಲ್ಲ ಇನ್ನುಳಿದ ಸಮುದಾಯಕ್ಕೆ ಇವತ್ತು ದಿವಸ ಶಿಕ್ಷಣ ಕೊಡುವಂಥದ್ದಾಯಿತು. ಭಾಳಷ್ಟು ನಿರ್ಣಯಗಳನ್ನ ಇವತ್ತು ದಿವಸ ತೆಗೆದುಕೊಂಡಿದ್ದಾರೆ. ಅವೆಲ್ಲವೂ ಕೂಡ ನಿಮ್ಮ ಅವರ ಏನು ನಿಮ್ಮ ಮಹಾಧಿವೇಶನದ ಒಂದು ಅವರ ನುಡಿಗಳಲ್ಲಿ ಇವತ್ತು ದಿವಸ ನೀವು ಕಾಣ್ತೀವಿ. ಇನ್ನೂ ಕೂಡ ದಾಖಲಾಗಿದೆ. ಕೆ ಎಲ್ ಇ ಸಂಸ್ಥೆಗೆ ಇವತ್ತು ದಿವಸ ಇವತ್ತು ದಿವಸ ದಾನವನ್ನು ಕೊಟ್ಟಂಥದ್ದವರು, ಅವ್ರಿಗೂ ಅವ್ರನ್ನ ಸ್ಮರಣೆ ಮಾಡಿ ಇವತ್ತು ದಿವಸ ಲಿಂಗರಾಜ್ ಕಾಲೇಜ್, ಬೆಳಗಾವಿ ಪ್ರಪ್ರಥಮ ಕಾಲೇಜ್ ಇವತ್ತು ದಿವಸ ಲಿಂಗರಾಜರ ಸಂಘಟನೆ. ಹೀಗೆ ಇವತ್ತು ದಾನದಲ್ಲಿ ಇವತ್ತು ದಿವಸ ಅತ್ಯಂತ ಶ್ರೇಷ್ಠವಾದಂಥ ದಾನ ಮತ್ತು ದಾನದ ಹೆಸರಂದರೆ ಇವತ್ತು ದಿವಸ ಸಿರಿಸಂಗಿ ಲಿಂಗರಾಜರು ಅನ್ನೋ ಮಟ್ಟಕ್ಕೆ ಇವತ್ತು ದಿವಸ ಅವರು ಕೊಡುಗೆಯನ್ನು ಇವತ್ತು ದಿವಸ ಸಮಾಜಕ್ಕೆ ಜನರಿಗೆ ಕೊಟ್ಟಿದ್ದಾರೆ. ಇವತ್ತು ಹಿಂದೆ ನಮ್ಮ ತಂದೆಯವರು ಕೂಡ ಮತ್ತು ನಮ್ಮೆಲ್ಲ ಹಿರಿಯರು ಆ ಟ್ರಸ್ಟಿನ ಸದಸ್ಯರಾಗಿದ್ದರು. ಈಗ ನನಗೆ ಹಿಂದೆ ನಮ್ಮ ಇನಾಮದಾರ್ ಅವರು, ಹಿರಿಯರು, ಮಾಜಿ ಸಚಿವರು ಡಿ ಬಿ ಇನಾಮದಾರ್ ಅವರು, ನನಗೂ ಕೂಡ ಈ ಟ್ರಸ್ಟ್ನಲ್ಲಿ ಇವತ್ತು ದಿವಸ ನಾನು ಬೇಡ ಅಂದರೂ ಕೂಡ ನಾನು ಬಿಡಲಿಲ್ಲ. ಟ್ರಸ್ಟ್ನಲ್ಲಿ ನಿಮ್ಮ ತಂದೆಯವ್ರಿದ್ರು ನೀವು ಇರಬೇಕು ಅಂತೇಳಿ ನನಗೆ ಒತ್ತಾಯಪೂರ್ವಕವಾಗಿ ಅವರು, ಸೋಮನಾಥ್ ಪಾಟೀಲರು ನಮ್ಮನ್ನು ಅಲ್ಲಿ ಇದು ಮಾಡಿದರು. ನಾನು ಕೂಡ ಕ್ರಿಯಾಶೀಲವಾಗಿ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ. ಆದರೆ ಈಗ ಭಾಳಷ್ಟು ಜನರ ಒಂದು ಒತ್ತಾಯ ಇವತ್ತು ದಿವಸ ನಿಮ್ಮ ಹಿರಿಯರ ಅಂದರೆ ನಮ್ಮ ಹಿರಿಯರ ಇವತ್ತು ದಿವಸ ಏನು ಅವರ ವಾಡೆ ಅದ, ಸಿರಿಸಂಗಿ ವಾಡೆ ಇರ್ಬೋದು, ಅಥವಾ ಇಲ್ಲಿ ನಮ್ಮ ಅವರ ಏನು ಕಡಿಮಠ ಇದೆ, ಈ ಒಂದು ವಾಡೆ ಇದೆ, ಈ ಎಲ್ಲವೂ ಕೂಡ ಜೀರ್ಣೋದ್ಧಾರ ಆಗಬೇಕು. ಮತ್ತು ಅದನ್ನು ಗತವೈಭವದತ್ತ ಇವತ್ತು ಸಿರಿಸಂಗಿ ಲಿಂಗರಾಜರ ಒಂದು ಫಂಡ್ ಏನಿದೆ ಅದು ಹೋಗಬೇಕು ಅಂತ ತಿಳ್ಕೊಂಡು ಮಾಡಿದ್ದಾರೆ. ಅದಕ್ಕೆ ನಾನು ಹಿಂದೆನೂ ಕೂಡ ನಮ್ಮ ಕೋನರೆಡ್ಡಿಯವರು ಬಂದು ನಮಗೆ ಇಟ್ಕೊಂಡಾಗ ನಾನು 50 ಲಕ್ಷ ರೂಪಾಯಿನ ತಡಿಮಟ್ಟಕ್ಕೆ ಇದಕ್ಕೆ ಕೊಡ್ತೀನಿ ಅಂತ ಹೇಳಿ ಇವತ್ತು ನಾನು ಕೊಡ್ತೀನಿ. ನನ್ನ ವೈಯಕ್ತಿಕವಾಗಿ ಮಾತಾಡ್ತೀನಿ. ಈಗ ಅದನ್ನು ಇನ್ನೂ ಜಾಸ್ತಿ ಏನಾಗ್ತೀವಿ ಟ್ರಸ್ಟ್ನವ್ರು ಏನು ಕೊಡ್ತಾರೆ, ಟ್ರಸ್ಟ್ನಲ್ಲಿ ಸುಮಾರು ಈಗ 19 ಕೋಟಿ ಡಿಪಾಸಿಟ್ ಇದೆ. ಅಲ್ಲಿ ಟ್ರಸ್ಟ್ನಾಗೂ ದುಡ್ಡಿದೆ. ಟ್ರಸ್ಟ್ನಲ್ಲಿ ನಾವು ಎಷ್ಟು ಕೊಡೋಕ್ಕಾಗ್ತದೆ ಅದನ್ನು ಕೊಡ್ತೀವಿ. ಆದರೆ ನಾನು ಒಂದು ಮಾತನ್ನು ಹೇಳ್ತೀನಿ, ಅದು 50 ಕೋಟಿ ಆಗಲಿ, 50 ಲಕ್ಷ ಆಗಲಿ, 1 ಕೋಟಿ ಆಗಲಿ, ಸಿರಿಸಂಗಿ ವಾಡೆಯನ್ನು ಮತ್ತು ಇಲ್ಲಿ ಈ ವಾಡೆಯನ್ನು ಮತ್ತು ತಡಿಮಠನ ಪ್ರಮುಖವಾಗಿ 3 ಈಗ ನಾವು
ಆದ್ಯತೆ ಮೇರೆಗೆ ತೆಗೆದುಕೊಂಡು ನಾನು ಈ ರಿಸ್ಟೋರೇಷನ್ ಆರ್ಕಿಟೆಕ್ಟ್ ಚಪ್ಪಳಿ ಪಡೆಯಲ್ಲಪ್ಪ ರಿಸ್ಟೋರೇಷನ್ ಆರ್ಕಿಟೆಕ್ಟ್ಸ್ ಅಂತ ಬರ್ತಾರೆ. ಇವ್ರು ಏನು ಮಾಡ್ತಾರೆ, ಅವರು ನಮ್ಮ ನವಲ್ಗುಂದೆ ಸಾರು ಈಗ ಸಿರ್ಸಂಗಿ ವಾಡೆ ನೋಡಿಬಿಟ್ಟೆ ಸಿಮೆಂಟ್ ಗಿಮೆಂಟ್ ಹಾಕಿ ಅದನ್ನು ಕಟ್ಟಿಬಿಡಾಕ್ತಾರೆ. ಅದು ಸರಿಯಾದದ್ದಲ್ಲ. ಅದು ಅವರು ರಿಸ್ಟೋರೇಷನ್ ಆರ್ಕಿಟೆಕ್ಟ್ಸ್ ಅಂತ ಸ್ಪೆಷಲಾಗಿ ಬರ್ತಾರೆ. ಹೇಗೆ ನೀವು ಕೇಳಿದಿರಿ ಇಂಟ್ಯಾಕ್ ಇದೆ ಅಥವಾ ನಿಮ್ಮ ಇನ್ನೊಂದು ಸಂಸ್ಥೆ ಇದೆ, ನಮ್ಮ ಬಹಳ ದೊಡ್ಡ ಸಂಸ್ಥೆ ಇದೆ, ಇಂಥವೆಲ್ಲ ಸಂಸ್ಥೆಗಳು ತುಂಬಿಸಿದಾವೆ. ಆ ಸಂಸ್ಥೆಗಳು ತುಂಬ ಸಹ ಆ ಕಾರ್ಯವನ್ನು ಕೆಲಸ ಮಾಡ್ತಾರೆ. ಮತ್ತು ರಿಸ್ಟೋರೇಷನ್ ಆರ್ಕಿಟೆಕ್ಟ್ಸ್ ಅಂತ ಸಪ್ರೇಟ್ ಆಗಿದ್ದಾರೆ. ಬೆನಿ ಕುರೆಸ್ಕರ್ ಇದ್ದಾರೆ. ಆಮೇಲೆ ನಮ್ಮ ನನಗೆ ಪರಿಚಯ ಇದ್ದವರು ಇವತ್ತು ಅನುರಾಧ ಇವರು ಅಂತೇಳಿ ತೆಲಂಗಾಣದಿಂದ ಯಾರು ಈ ನಿಮ್ಮ ಈ ಕೊಲುಕುನಮ್ಮ ಪ್ಯಾಲೇಸ್ ಇದೆ ಅಂಥವೆಲ್ಲವೂ ಕೂಡ ಅವರು ತುಂಬಿಸೋದು ಮಾಡಿದಂಥವ್ರು. ಅವರಿಗೆ ನಾನು ಮಾತನಾಡಿದ್ದೀನಿ. ಅವರು ಅಕ್ಟೋಬರ್ 6ನೇ ತಾರೀಕುವರೆಗೆ ಬಿಸಿ ಇದ್ದಾರೆ. 6ನೇ ತಾರೀಕು ನಂತರ ಅಕ್ಟೋಬರ್ 7ರಿಂದ 10ನೇ ತಾರೀಕುವರೆಗೆ ಅವರು ಬಂದು ಈ ವಿಶೇಷವಾಗಿ 3 ವಿಸಿಟ್ ಮಾಡ್ತಾರೆ. ಅವರು ಸಲಹೆಯನ್ನು ಕೊಡ್ತಾರೆ. ಅಂದರೆ ಯಾವ ರೀತಿ ಇದನ್ನು ಮತ್ತೆ ಆ ಹಳೆ ಏನಿತ್ತಲ್ಲ ಅದು ಯಥಾವತ್ತು ತುಂಬಿಸೋದು ಆಗಬೇಕು. ಮತ್ತು ಅವ್ರು ಹೇಳಿದರು, ನೀವು ಅಂದರೆ ಸಿಮೆಂಟ್ ಗಿಮೆಂಟ್ ಹಾಕಿ ನಾನು ತೆಗೆದುಬಿಡ್ತೀನಿ ಅಂತ ಹೇಳಿದ್ರು. ಈಗ ಮಾಡಿದ್ದೀನಿ ಕೂಡ ನಾನು ತೆಗೆದುಬಿಡ್ತೀನಿ ಅಂತ ಹೇಳಿದ್ರು. ಅದನ್ನು ಕೂಡ ತೆಗೆದು ಹಾಕಿ ಇದು ಮಾಡಿ ಇವತ್ತು ಸಿರ್ಸಂಗಿ ಲಿಂಗರಾಜರ ಕೊಡುಗೆ ಸಮಾಜಕ್ಕೆ ದೊಡ್ಡ ಅಪಾರವಾಗಿದೆ. ಅವರ ಈ ಸ್ಮಾರಕಗಳು ಅವರ ಇವೆಲ್ಲವೂ ಕೂಡ 100 ವರ್ಷ ಇನ್ನೂ ಬದುಕಬೇಕು, ಶಾಶ್ವತವಾಗಿ ಇರಬೇಕು ಮತ್ತು ಮೇಂಟೆನೆನ್ಸ್ ಮಾಡಲಿಕ್ಕೂ ಕೂಡ ನಾವು ಟ್ರಸ್ಟಿಂದ ಇದು ಮಾಡುವಂಥದ್ದು ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕೆ ಜಿಲ್ಲಾಧಿಕಾರಿಗಳು ಹೇಳ್ತಾನೆ. ಒಟ್ಟಾರೆ ಈ ಒಂದು ಇದಕ್ಕೆ ನಾನು ಇವತ್ತೊಂದು ಸರಿ ಬಂದಿದ್ದೀನಿ. ಈ ಸಮೀಕ್ಷೆಯಲ್ಲೂ ಕೂಡ ಈಗ ಜಾತಿ ಸಮೀಕ್ಷೆ ನಡೆದಿದೆ ಆಲ್ರೆಡಿ. ಕೆಲವೊಂದು ನೆಟ್ವರ್ಕ್ ಸಮಸ್ಯೆ ಇರ್ಬೋದು, ಕೆಲವೊಬ್ಬರು ಕೂಡ ಇವತ್ತು ಮುಖ್ಯಮಂತ್ರಿಗಳು, ನಾನು ಈಗ ಆ ವಿಚಾರವನ್ನು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಮುಖ್ಯಮಂತ್ರಿಗಳು ಇವತ್ತು ನಿಮ್ಮ ಏನಂತೀರಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡಿದ್ದಾರೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಆಗಿತ್ತು. ನಾನು ಕೂಡ ಸಜೆಸ್ಟ್ ಮಾಡಿದ್ದೇನೆ ಮುಖ್ಯಮಂತ್ರಿಗಳು, ನೀವು ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಬೇಕು, ಜಿಲ್ಲಾಧಿಕಾರಿಗಳು ಇರಬೇಕು, ಅವ್ರ ಸಮಸ್ಯೆಗಳನ್ನು ಕೇಳ್ಕೋಬೇಕು, ನಿವಾರಣೆ ಆಗಬೇಕು ಅಂತೇಳಿ ಮಿಂಟು ತುಂಬಿಸಿ ಮಾಡಿದ್ದಾರೆ. ಇದಾಗಿಯೂ ಕೂಡ ಈಗ ಹಾದಿಯಲ್ಲಿ ಬರುವಾಗ ನನಗೆ ಶಿಕ್ಷಕರು ಕೂಡ ಭೇಟಿಯಾಗಿ ಇನ್ನೂ ಸಮಸ್ಯೆಗಳಾಗ್ತಾವೆ ಅಂತ ಹೇಳಿದ್ದಾರೆ. ಅವರಿಗೆ ಮತ್ತು ತಹಶೀಲ್ದಾರ್ಗೆ ನಾನು ಭೇಟಿ ಮಾಡಿಸಿದ್ದೀನಿ. ಜಿಲ್ಲಾಧಿಕಾರಿಗಳು ಕೂಡ ಮಾತನಾಡಿಸುವಂಥದ್ದು ಇದು ಮಾಡಿದ್ದೀನಿ. ಅದು ಬಹುಶಃ ಬಗೆಹರಿತದೆ. ಸರ್, ಒಂದು ಮನೆ ಸಮೀಕ್ಷೆ ಮಾಡಲಿಕ್ಕೆ 1.5ರಿಂದ 2 ತಾಸು ಲೇಟ್ ಆಗ್ತಾ ಇದೆ ಸರ್. ಅದೇ ಹೇಳಿದ್ದಾರೆ, ನನಗೆ ಹೇಳಿದ್ದಾರೆ. ಅದನ್ನು ಜಿಲ್ಲಾಧಿಕಾರಿಗಳು ಗಮನ ತಂದಿದ್ದೀನಿ. ಮತ್ತೆ ಈಗ ನಾನು ಜಿಲ್ಲಾಧಿಕಾರಿಗೆ ಭೇಟಿ ಆಗ್ತೀನಿ. ಅವರು ಆ್ಯಕ್ಚುಲಿ ನನ್ನ ಜೊತೆ ಬರಬೇಕಾಗಿತ್ತು ಟೂರ್ನಲ್ಲಿ. ಆದರೆ ವಿಡಿಯೋ ಕಾನ್ಫರೆನ್ಸ್ ಮುಖ್ಯಮಂತ್ರಿಗಳ ಸಲುವಾಗಿ ಅವರು ಇವತ್ತು ದಿವಸ ಟೂರನ್ನು ತುಂಬ ಸಹ ಅವರು ಅನಿವಾರ್ಯವಾಗಿ ಬರಲಿಕ್ಕಾಗಿಲ್ಲ. ಈಗ ನಮ್ಮ ಜಾಯಿನ್ ಆಗ್ತಾರೆ, ಬಹುಶಃ ಈಗ ಬರ್ತಾ ಇದ್ದಾರೆ. ಮತ್ತು ಬರ್ತಿದ್ದಾರೆ ಯಾರು ಡಿ ಸಿ ಬರ್ತಾ ಇದ್ದಾರೆ, ಅವರು ಕೂಡ ಜನ ಇರ್ತಾರೆ. ಅವ್ರಿಗೆ ನಾನು ಗಮನಕ್ಕೆ ತರ್ತೇನೆ. ಸರಿ, ಸರ್ಕಾರ ಯಾವುದೇ ರೀತಿ ನೇಮಕಾತಿಗಳನ್ನು ಮಾಡ್ಕೋತಾ ಇಲ್ಲ ಅಂತೇಳಿ ಸ್ಪರ್ಧಾತ್ಮಕ ಆಕಾಂಕ್ಷಿಗಳು ನಿನ್ನೆ ಧಾರವಾಡದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸರ್ಕಾರ ಯಾವುದೇ ನೇಮಕಾತಿಗಳನ್ನು ಮಾಡ್ಕೋತಾ ಇಲ್ಲ ಮತ್ತು ಯಾಕೆ ನಿಂತಿತ್ತಂದರೆ ಈ ಒಳ ಮೀಸಲಾತಿ ಸಲುವಾಗಿ ನಿಂತಿತ್ತು. ಈ ಒಳ ಮೀಸಲಾತಿ ಈಗ ಫೈನಲ್ ಆದಮೇಲೆ ಈಗ ಮತ್ತು ಈ ಸಮೀಕ್ಷೆನೂ ಕೂಡ ಅನುಕೂಲ ಆಗುತ್ತೆ. ಮುಂದೆ ಈ ಸಮೀಕ್ಷೆನೂ ಏನಾಗ್ತದೆ, ಈ ಸಮೀಕ್ಷೆ ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಹಿಂದುಳಿಕೆ ಅನ್ನೋದನ್ನು ಗುರುತಿಸುವಂಥದ್ದು. ಎಲ್ಲರೂ ಜಾತಿ ಗಣತಿ ಅಂತ ತಿಳ್ಕೊಂಡ್ಬಿಡ. ಜಾತಿ ಗಣತಿ ಮಾಡುವಂಥದ್ದು ಕೇಂದ್ರ ಸರ್ಕಾರ, ಸೆನ್ಸಸ್. ಇದು ಜಾತಿ ಗಣಿತ ಅಲ್ಲ, ಅದು ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಹಿಂದುಳಿದವ್ರನ್ನ ಗುರುತಿಸುವಂಥದ್ದು ಈ ಸಮೀಕ್ಷೆ. ಸಾಕಿದೆ ಸಿರ್ಸಂಗಿ ಕೇಳ್ರಿ ಪ್ಯೂರ್ಲಿ ಟ್ರಸ್ಟ್ ವಿಸಿಟಿಂಗ್ ಅಂತ ಇಟ್ಕೊಂಡು ಅದು ಖಾಸಗಿ ಭೇಟಿ ನಮ್ಮದು.